ಗುರಿಯಾಯಿತು ಜಮೀರ್ ಅಹಮದ್ ಹೇಳಿಕೆ. ಬಿಜೆಪಿಗರ ಕೆಂಗಣ್ಣಿಗೆ ಗುರಿಯಾಯಿತು ಜಮೀರ್ ಅಹಮದ್ ಮಾತು. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಮುಸ್ಲಿಮರ ಮತಗಳಿಂದ ಗೆದ್ದಿದ್ದಾರೆ. ಮುಸ್ಲಿಮರ ಮತಗಳಿಂದ ಸಾಗರ್ ಖಂಡ್ರೆ ಗೆದ್ದಿದ್ದಾರಂತೆ. ಸಚಿವ ಜಮೀರ್ ಅಹಮದ್ ಖಾನ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನರ ಪ್ರಶ್ನೆಗೆ ಉತ್ತರಿಸುವಂತ ವೇಳೆ ಜಮೀರ್ ಮಾತನಾಡಿದ್ದಾರೆ. ನಿಮ್ಮ ಬೇಡಿಕೆಯ ಬಗ್ಗೆ ಸಚಿವ ಖಂಡ್ರೆ ಜೊತೆಗೆ ನಾನು ಮಾತನಾಡ್ತೇನೆ. ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಮುಸ್ಲಿಂ ಮತಗಳಿಂದ ಗೆದ್ದಿದ್ದಾರೆ. ಹೀಗಾಗಿ ನಮ್ಮ ಕೆಲಸವನ್ನ ಮಾಡಲೇಬೇಕು ಅಂದಿದ್ದಾರೆ ಜಮೀರ್. ನಾನು ಮಾಡಿಸ್ತೇನೆ ಅಂತ ಜಮೀರ್ ಅಹಮದ್ ಖಾನ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಾರಿಯ ಲೋಕ ಕದನದಲ್ಲಿ ಬೀದರ್ನಲ್ಲಿ ಸಾಗರ್ ಖಂಡ್ರೆ ಈ ಬಾರಿ ಗೆದ್ದಿದ್ದಾರೆ. ಆದರೆ ಇತ್ತ ವಿವಾದಾತ್ಮಕ ಹೇಳಿಕೆಗೆ ಈಗ ಗುರಿಯಾಗಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಈಗ ಬಿಜೆಪಿಗರ ಕಣ್ಗಣ್ಣಿಗೆ ಗುರಿಯಾಗಿ ಹೋಗಿದ್ದಾರೆ ಜಮೀರ್ ಅಹಮದ್ ಖಾನ್. ಒಂದು ಕಡೆಯಲ್ಲಿ ಸ್ವಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಡಿಸಿಎಂ ಹುದ್ದೆಗೆ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಏನೋ ಸಮುದಾಯವಾರುವಾಗಿ ಡಿಸಿಎಂ ಹುದ್ದೆ ಆಗಬೇಕು, ಹೆಚ್ಚು ಸ್ಥಾನಗಳು ಬೇಕೆನ್ನುವುದು ವಿಚಾರವಾಗಿ ಕಾಂಗ್ರೆಸ್ನಲ್ಲೇ ಅಪಸ್ವರ ಮತ್ತು ವಿವಾದಗಳು ಕಾಣ್ತಾ ಇದೆ. ಆದ್ರೆ ಈ ಹೊತ್ತಿನಲ್ಲಿ ಮತ್ತೆ ಬಿಜೆಪಿಗರ ಕೆಂಗಣಿಗೆ ಗುರಿಯಾಗಿ ಹೋಯಿತು ಜಮೀರ್ ಅಹಮದ್ ಖಾನ್ ಅವರ ಮಾತು. ಬೀದರ್ನಲ್ಲಿ ಈ ಬಾರಿ ಸಾಗರ್ ಖಂಡ್ರೆ ಗೆದ್ದಿದ್ದಾರೆ. ಯಾರಿಂದ? ಮುಸ್ಲಿಂ ಮತಗಳಿಂದ ಗೆದ್ದಿದ್ದಾರೆ ಎನ್ನುವಂತ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿವಾದಾತ್ಮಕ ಹೇಳಿಕೆ ಈಗ ಮತ್ತೊಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಯಾವಾಗ ಜನರ ಪ್ರಶ್ನೆಗೆ ಉತ್ತರಿಸುವಂತ ವೇಳೆಯಲ್ಲಿ ಜಮೀರ್ ಮಾತನಾಡಿದ್ದಾರೆ. ನಿಮ್ಮ ಬೇಡಿಕೆಯ ಬಗ್ಗೆ ಸಚಿವ ಖಂಡ್ರೆ ಜೊತೆಗೆ ನಾನು ಮಾತನಾಡ್ತೇನೆ. ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಈ ಬಾರಿ ಮುಸ್ಲಿಂ ಮತಗಳಿಂದ ಗೆದ್ದಿದ್ದಾರೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಕೆಲಸವನ್ನ ಅವರು ಮಾಡಿಕೊಡ್ಲೇಬೇಕು ಅಂದಿದ್ದಾರೆ. ಇನ್ನು ನಾ ಆ ಕೆಲಸಗಳನ್ನ ಮಾಡಿಸ್ತೇನೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಹೇಳಿಕೆ ವಿವಾದಾತ್ಮಕ ವಿವಾದಗಳು ಶುರುವಾಗಬಿಟ್ಟಿದೆ. ಈಗ ಬಿಜೆಪಿಗರ ಕೆಂಗಣ್ಣಿಗೆ ಗುರಿಯಾಗಿಬಿಟ್ಟಿದೆ ಜಮೀರ್ ಅಹಮದ್ ಖಾನ್ ಅವರ ಮಾತು. ये सर्वे नंबर 93 मैं बोल तो रहा हूँ आपकी आपको है तुम्हारा खबर संग जगह पूछी बराबर ना आप इनको बोल जैसे तो सुने नहीं एक डीसी के बेट को इंशाल्लाह एक महीने के अंदर ये खबर संग जगह सैंक्शन करा सर अनाउंसमेंट होगा सर इसी के साथ परमिशन दे दिए सर आपका नहीं दे रहे आपका वो फॉरेस्ट का नाम नहीं दे रहे सर आपको फॉरेस्ट लैंड क्या वो फॉरेस्ट लैंड पहले 2017 में गाइडलाइन को था सर नहीं अगर फॉरेस्ट लैंड है तो तेरे आता नहीं सुनो कल मैं चेक कर लेता हूँ कल मैं चेक करता हूँ अगर फॉरेस्ट जो अंदर ठीक है देख तो मैं और डीसी साहब का आना काफी खान साहब एक खान साहब कह रहे हैं फॉरेस्ट का है तो डीजल कपड़े डीसी कांग्रेस साहब को एक ड्यू सर सुनो जी कल मैं कराता हूँ अगर ये जगह नहीं है तो इसकी 8 मिनट का तो है क्या आपके पास टाइम नहीं है सर ये छोड़ा दूंगा इंशाल्लाह ठीक है करा दो कब्रिस्तान ऑलरेडी है सर ओके करा दो ऑलरेडी कब्रिस्तान है ना वो हाँ ठीक है भाई ईश्वर खंडे को बात करो कैसा भी आज ईश्वर खंडे का बेटा सिर्फ और सिर्फ हमारे मुसलमानों को कॉल करके सीधी कहते हो हमारा काम फैसला